ನೋಡಿ ಇವತ್ತಿನ ಕ್ಲಾಸ್ ಒಳಗ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಕರ್ನಾಟಕದ ರಾಷ್ಟ್ರೀಯ ಪಕ್ಷಿಧಾಮಗಳು ನೋಡ್ನು. ರಾಷ್ಟ್ರೀಯ ಉದ್ಯಾನವನಗಳು ಪ್ರಮುಖವಾಗಿರುವಂತವು ಐದು ರಾಷ್ಟ್ರೀಯ ಉದ್ಯಾನವನಗಳನ್ನ ಕಾಣಬಹುದು. ನಾಳೆ ಎಕ್ಸಾಮ್ ಅಲ್ಲಿ ನಿಮಗೆ ಅದು ಎಲ್ಲಿ ಕಂಡು ಬರ್ತೈತಿ ಅನ್ನೋದು ಕೇಳಬಹುದು ಮತ್ತು ಅದು ಎದಕ್ ಪ್ರಸಿದ್ಧಿ ಆಗೈತಿ ಅನ್ನುವಂಥದ್ದು ಕೇಳಬಹುದು. ಅನ್ಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು. ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತು ಮೈಸೂರಲ್ಲಿ ಕಂಡು ಬರುವಂತದ್ದು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಮತ್ತು ಚಾಮರಾಜನಗರಗಳಲ್ಲಿ ಕಂಡು ಬರುವಂತ. ಇನ್ನ ಪಕ್ಷಿಧಾಮಗಳ ಬಗ್ಗೆ ವಿಶೇಷವಾಗಿ ನಾವು ಕರ್ನಾಟಕದಲ್ಲಿ 15ಕ್ಕಿಂತ ಹೆಚ್ಚು ಪಕ್ಷಿಧಾಮಗಳನ್ನ ಕಾಣಬಹುದು. ಅದರಲ್ಲಿ ಇಂಪಾರ್ಟೆಂಟ್ ಇರುವ ಮತ್ತೆ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಿರ್ತಾರೆ. ವಿಶೇಷವಾಗಿ ರಂಗನತಿಟ್ಟು ಪಕ್ಷಿಧಾಮ ಎಲ್ಲೈತಿ, ಗುಡುವಿ ಪಕ್ಷಿಧಾಮ ಎಲ್ಲೈತಿ ಅತಿಕೊಂಡು ಕೇಳ್ತಿರ್ತಾರೋ. ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಕಂಡು ಬರುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇದು ಕರ್ನಾಟಕದಲ್ಲೇ ಅತಿ ದೊಡ್ಡ ಮತ್ತು ಜನಪ್ರಿಯವಾದಂತಹ ಒಂದು ಪಕ್ಷಿಧಾಮ. ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು ಕಾವೇರಿ ನದಿಯ ಒಂದು ದಡದಲ್ಲಿರುವಂತ ಇದು ವಿಹಾರ ಮತ್ತು ಪಕ್ಷಿ ವೀಕ್ಷಣೆಗೆ ಅತ್ಯಂತ ಪ್ರಸಕ್ತವಾಗಿರುವಂತ. ಪೆಲಿಕನ್ ಪಕ್ಷಿಗಳು ರಂಗನತಿಟ್ಟನ ತಮ್ಮ ಶಾಶ್ವತ ಮನೆಯನ್ನಾಗಿ ಮಾಡಿಕೊಂಡ್ರು. ಇವ್ ನೋಡಿ ಈ ಒಂದು ಪಕ್ಷಿಧಾಮಗಳು ವಿಶೇಷವಾಗಿ ವರ್ಷದ 12 ತಿಂಗಳು ಅಲ್ಲೇ ಒಂದು ತಮ್ಮ ಆವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿರುವಂತದ್ದು ರಂಗನತಿಟ್ಟು ಪಕ್ಷಿಧಾಮ. ಮಂಡ್ಯ ಜಿಲ್ಲೆ ಕಾವೇರಿ ನದಿ ದಡದಲ್ಲಿ ಕಂಡು ಬರುವಂತದ್ದು. ಇನ್ನು ಎರಡನೇ ಪಕ್ಷಿಧಾಮ ಹೋಗ್ತೀವಿ ನಾವು, ಗುಡ್ವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು ಗುಡ್ವಿ ಪಕ್ಷಿಧಾಮ. ಸೊರಬ್ ತಾಲೂಕಿನ ಒಂದು ಗುಡ್ವಿ ಕೆರೆಯ ಒಂದು ದಡದಲ್ಲಿ ಕಂಡು ಬರುವಂತ. ವಿಶೇಷವಾಗಿ ಜುಲೈನಿಂದ ಅಕ್ಟೋಬರ್ ಅವಧಿಯಲ್ಲಿ ವಿವಿಧ ಜಾತಿಯ ಒಂದು ವಲಸೆ ಹಕ್ಕಿಗಳನ್ನ ನಾವು ಇಲ್ಲಿ ಬರುವಂತದನ್ನ ಕಾಣಬಹುದು. 1989ರಲ್ಲಿ ಇದನ್ನ ಪಕ್ಷಿಧಾಮ ಅಂತಿಕೊಂಡು ಘೋಷಣೆ ಮಾಡ್ತಾರೋ. ಕಪ್ಪು ತಲೆ ಐಬಿಸ್, ಬ್ಲ್ಯಾಕ್ ಹೆಡೆಡ್ ಐಬಿಸ್ ಅನ್ನುವಂಥದ್ದು ಇಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತ ಒಂದು ಪಕ್ಷಿ ಆಗಿರುವಂತ. ಇನ್ನು ಮೂರನೇದು ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ. ತುಂಗಾ ನದಿಯ ಒಂದು ಮಧ್ಯದಲ್ಲಿರುವಂತ ಸಣ್ಣ ದ್ವೀಪದಂತಿರುವ ಈತನ ಮಳೆಗಾಲದಲ್ಲಿ ಸಾವಿರಾರು ಹಕ್ಕಿಗಳನ್ನ ಒಂದು ತನ್ನೆಡೆಗೆ ಸೆಳೆದುಕೊಳ್ಳುವಂಥದ್ದು. ಇನ್ನು ಮಾಗಡಿ ಪಕ್ಷಿಧಾಮ ಗದಗ ಜಿಲ್ಲೆ. ಇದು ಬಾರ್ ಹೆಡೆಡ್ ಗೋಸ್ ಅನ್ನುವಂತ ಒಂದು ವಿಶೇಷ ಜಾತಿಯ ವಲಸೆ ಹಕ್ಕಿಗಳಿಗೆ ಆವಾಸ ಸ್ಥಾನ ಆಗಿರುವಂತ. ಇನ್ನು ಅತ್ತಿವೇರೆ ಪಕ್ಷಿಧಾಮ ಉತ್ತರ ಕನ್ನಡ ಯಲ್ಲಾಪುರ ಅರಣ್ಯ ವಿಭಾಗದಿಂದ ಮುಂಡಗೋಡು ವಲಯದ ಅರಣ್ಯ ಮಧ್ಯೆಯಲ್ಲಿ ಅತ್ತಿವೇರೆಯಲ್ಲಿ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಿದ್ರು. ಅಲ್ಲಿ ಜಲಾಶಯವನ್ನ ನಿರ್ಮಾಣ ಮಾಡಿದ್ರಿಂದಾಗಿ ಇಲ್ಲಿ ವೈವಿಧ್ಯಮಯವಾದಂತಹ ಒಂದು ಜಲಚರ ಹಕ್ಕಿಗಳು ವಲಸೆ ಬರ್ಲಿಕ್ಕೆ ಪ್ರಾರಂಭವಾದವು. ಅದಕ್ಕಾಗಿ 2000ನೇ ಇಸ್ವಿಯಲ್ಲಿ ಇದನ್ನ ಪಕ್ಷಿಧಾಮವನ್ನಾಗಿ ಘೋಷಣೆ ಮಾಡ್ತಾರು. ಇವು ಪ್ರಮುಖವಾದಂತ 5 ಪಕ್ಷಿಧಾಮ: ರಂಗನತಿಟ್ಟು ಮಂಡ್ಯ ಜಿಲ್ಲೆ, ಗುಡ್ವಿ ಪಕ್ಷಿಧಾಮ ಶಿವಮೊಗ್ಗ, ಮಂಡಗದ್ದೆ ಶಿವಮೊಗ್ಗ, ಮಾಗಡಿ ಪಕ್ಷಿಧಾಮ ಗದಗ್, ಅತ್ತಿವೇರೆ ಪಕ್ಷಿಧಾಮ ಉತ್ತರ ಕನ್ನಡ. ಇನ್ನು ಬೋನಾಲ್ ಪಕ್ಷಿಧಾಮ ರಾಜ್ಯದ 2ನೇ ಅತಿ ದೊಡ್ಡ ಪಕ್ಷಿಧಾಮ ಅಂತ ಕರಿತೀವಿ. ಅತಿ ಹೆಚ್ಚು ಜನರು ಭೇಟಿ ನೀಡುವಂತ ಒಂದು ಪಕ್ಷಿಧಾಮ ಸಹಿತ ಇದು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬೋನಾ ಗ್ರಾಮದಲ್ಲಿ ಇರುವಂತ ವಲಸೆ ಹಕ್ಕಿಗಳಿಗೆ ಅತ್ಯಂತ ಹೆಸರುವಾಸಿಯಾದಂತ ಒಂದು ಪಕ್ಷಿಧಾಮ. ನೇರಳೆ ಹೆರಾನ್ ಮತ್ತು ಬಿಳಿ ಕುತ್ತಿಗೆಯ ಒಂದು ಕೊಕ್ಕರೆಗಳು ಇಲ್ಲಿ ಅತಿ ಹೆಚ್ಚು ಆಕರ್ಷಣೀಯವಾಗಿರುವಂತ. ಇನ್ನು ಮಂಡಗದ್ದೆ ಪಕ್ಷಿಧಾಮ ಇದು ಶಿವಮೊಗ್ಗದಲ್ಲಿ ಕಂಡು ಬರುವಂತದ್ದು. ಅತಿ ಸುಂದರ ಮತ್ತು ಸಮತೋಲಿತ ಪರಿಸರ ವ್ಯವಸ್ಥೆ ಇರುವ ಕಾರಣ ಅಲ್ಲಿ ದ್ವೀಪದಲ್ಲಿ ನೆಲೆಗೊಂಡಿರುವಂತದ್ದು. 5000ಕ್ಕೂ ಹೆಚ್ಚು ಪಕ್ಷಿಗಳು ವಲಸೆ ಬರುವಂತದನ್ನ ಕಾಣ. ಬೆಳ್ಳಕ್ಕಿ ಮತ್ತು ಹಾವಿನ ಹಕ್ಕಿ ಇಲ್ಲಿನ ಪ್ರಮುಖ ಪಕ್ಷಿಗಳು. ಇನ್ನು ಬಂಕಾಪುರ ನವಿಲುಧಾಮ, ವಿಶೇಷವಾಗಿ ಬಂಕಾಪುರದಲ್ಲಿ ನವಿಲುಧಾಮ ಇರುವಂತದ್ದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಂಕಾಪುರದಲ್ಲಿರುವಂತಹ ಈ ಒಂದು ನವಿಲುಧಾಮ ಭಾರತದ 2ನೇ ಮತ್ತು ಕರ್ನಾಟಕದ ಏಕೈಕ ನವಿಲುಧಾಮ ಅಂತ ಕರೀತೀವಿ.
ಕರ್ನಾಟಕದಲ್ಲಿ ಕಂಡುಬರುವಂತ ಏಕೈಕ ನವಿಲುಧಾಮ. ಇದು ಐತಿಹಾಸಿಕ ಬಂಕಾಪುರ ಕೋಟೆ ಆವರಣದಲ್ಲೇ ಇರುವಂತದ್ದು. ನವಿಲುಗಳ ಒಂದು ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿಗಾಗಿ ಇದು ಮೀಸಲಾದಂತ ಏಕೈಕ ತಾಣ ಆಗಿರುವಂತದ್ದು. ಇನ್ನು ಆದಿಚುಂಚನಗಿರಿ ನವಿಲುಧಾಮ, ಬಂಕಾಪುರ ನವಿಲುಧಾಮ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು, ಕರ್ನಾಟಕದ 2ನೇ ಮತ್ತು ಕರ್ನಾಟಕದ ಏಕೈಕ ನವಿಲುಧಾಮ ಅಂತ ಕರಿತೀವಿ. ಇನ್ನು ಆದಿಚುಂಚನಗಿರಿ ನವಿಲುಧಾಮ ಇದನ್ನ ಮಯೂರವನ ಅಂತಿಕೊಂಡು ಕರಿತೀವಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಕಂಡು ಬರುವಂತದ್ದು. ಆದಿಚುಂಚನಗಿರಿ ಬೆಟ್ಟದಲ್ಲಿ ನವಿಲುಗಳು ಇರುವಂತ. ಇದನ್ನ ಜನ ಮಯೂರವನ ಅಂತಿಕೊಂಡು ಕರೀತಾರೋ. ದಕ್ಷಿಣ ಭಾರತದ ಪ್ರಮುಖ ಅಭಯಾರಣ್ಯದಲ್ಲಿ ಇರುವಂತ. ಸ್ಥಾಪನೆ 1981. ಇನ್ನು ರಾಮದೇವರ ಬೆಟ್ಟ ರಣಹದ್ದು ಅಭಯಾರಣ್ಯ. ಇದು ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು. ಮೊದಲ ಏಕೈಕ ರಣಹದ್ದು ಅಭಯಾರಣ್ಯ. ಮೈಸೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ಇದು 2012ರಲ್ಲಿ ಸ್ಥಾಪನೆ ಆಗಿರುವಂತ. ಉದ್ದ ಕೊಕ್ಕಿನ ರಣಹದ್ದು, ಈಜಿಪ್ತಿಯನ್ ರಣಹದ್ದು ಮತ್ತು ಬಿಳಿ ಬೆನ್ನಿನ ರಣಹದ್ದು ಅನ್ನುವಂತ 3 ಪ್ರಕಾರದಂತ ಒಂದು ರಣಹದ್ದಿನ ಒಂದು ತಳಿಗಳು ಇಲ್ಲಿ ಕಂಡುಬರುವ. ಇಷ್ಟು ಪ್ರಮುಖವಾದಂತ ಒಂದು ಪಕ್ಷಿಧಾಮಗಳು. ರಾಮದೇವರ ಬೆಟ್ಟ ರಣಹದ್ದು ಧಾಮ, ಆದಿಚುಂಚನಗಿರಿ ನವಿಲುಧಾಮ, ಬಂಕಾಪುರ ನವಿಲುಧಾಮ, ಮಾಗಡಿ ಪಕ್ಷಿಧಾಮ, ಮಂಡಗದ್ದೆ ಪಕ್ಷಿಧಾಮ, ಬೋನಾಲ್ ಪಕ್ಷಿಧಾಮ, ಅತ್ತಿವೇರೆ ಪಕ್ಷಿಧಾಮ, ಗುಡ್ಬಿ ಪಕ್ಷಿಧಾಮ ಮತ್ತು ರಂಗನತಿಟ್ಟು ಪಕ್ಷಿಧಾಮ. 10ಕ್ಕಿಂತ ಪ್ರಮುಖವಾಗಿ ಹೆಚ್ಚು ಪಕ್ಷಿಧಾಮಗಳು ಪ್ರಸಿದ್ಧಿಯನ್ನ ಪಡೆದಿರುವಂತ. ಇನ್ನು ರಾಷ್ಟ್ರೀಯ ಉದ್ಯಾನವನಗಳಿಗೆ ಹೋಗ್ತೀನವ. ಒಂದು ಪ್ರಮುಖವಾಗಿ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಕಾಣು. 5 ರಾಷ್ಟ್ರೀಯ ಉದ್ಯಾನವನ. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದು ಅನ್ಸಿ ರಾಷ್ಟ್ರೀಯ ಉದ್ಯಾನವನ. ಅನ್ಸಿ ರಾಷ್ಟ್ರೀಯ ಉದ್ಯಾನವನ ಇದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿ ಕಂಡು ಬರುವಂತ. ದಾಂಡೇಲಿ ಬಳಿಯ ಪಶ್ಚಿಮ ಘಟ್ಟಗಳ ಮಡಿನಲ್ಲಿರುವಂತ ಪ್ರಮುಖ ವನ್ಯಜೀವಿ ಧಾಮ ಅಂತ ಕರೀತೀವಿ. ಈಗಿನ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ಅದನ್ನ ಅಂಶಿ ರಾಷ್ಟ್ರೀಯ ಉದ್ಯಾನ ಅಂತ ಕರಿತೀವಿ. ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿರುವ ಈ ಉದ್ಯಾನವನ ಅಪರೂಪದ ಒಂದು ಕಪ್ಪು ಪ್ಯಾಂಥರ್, ಬ್ಲ್ಯಾಂಕ್ ಪ್ಯಾಂಥರ್, ಹುಲಿ, ಆನೆ ಮತ್ತು ವಿವಿಧ ಪಕ್ಷಿ ಪ್ರಭೇದಗಳಿಗೆ ಹೆಸರುವಾಸಿಯಾಗಿರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುವಂತ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಜೊಯ್ಡಾದಲ್ಲಿ ಕಂಡು ಬರುವಂತದ್ದು. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಅವಿಭಾಜ್ಯ ಅಂಗ ಅಂತ ಕರಿತೀವಿ. ಮುಂಚೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶನ ಅಂತಿದ್ರು, ಅದನ್ನ ಈಗ ಅಂಶಿ ರಾಷ್ಟ್ರೀಯ ಉದ್ಯಾನವನ ಅನ್ನುವಂತ ಹೆಸರಿನಿಂದ ಕರಿತೀವಿ. ಕಾಳಿ ಟೈಗರ್ ರಿಸರ್ವೇಶನ್, ರಿಸರ್ವ್ ಫಾರೆಸ್ಟ್ ಆಗಿರುವಂತದ್ದು ಇದು. ಇಲ್ಲಿ ಅಪರೂಪದ ಕಪ್ಪು ಪ್ಯಾಂಥರ್, ಬಂಗಾಳದ ಹುಲಿ, ಆಮೇಲೆ ಏಷ್ಯನ್ ಆನೆಗಳು, ಆಮೇಲೆ ಭಾರತೀಯ ಗೌರ್, ವಿವಿಧ ಬಗೆಯಾದಂತ ಒಂದು ಜಿಂಕೆಗಳನ್ನ ನಾವಿಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣ. ಇನ್ನು 2007ರ ಜನವರಿಯಲ್ಲಿ ಅಂಶಿ ರಾಷ್ಟ್ರೀಯ ಉದ್ಯಾನ ಮತ್ತು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಒಟ್ಟು ಸೇರಿಸಿ ಹುಲಿ ಯೋಜನೆ ಅಡಿಯಲ್ಲಿ ಸಂರಕ್ಷಣಾ ತಾಣ ಹತ್ತಿಕೊಂಡು ಘೋಷಿಸಿ ಅಂಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ಹತ್ತಿಕೊಂಡ ಆ ಒಂದು ಹೆಸರಿನಿಂದ ನಾವಿದನ್ನ ಕರಿತೀವಿ. ಇದು ಮುಂಚೆ ಕೇವಲ ಕಾಳಿ ಹುಲಿ ಸಂರಕ್ಷಿತ ತಾಣ ಹತ್ತಿಕೊಂಡು ಅಷ್ಟೇ ಕರಿತಿದ್ರು. ಅದನ್ನ ಒಟ್ಟಾಗಿ ಅಂಶಿ ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ ಹತ್ತಿಕೊಂಡು ಈಗ ನಾವು ಪ್ರಸ್ತುತ ಕರಿತಾ ಇರುವಂತ. ಇದು ಕಂಡು ಬರುವಂತದ್ದು ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಮತ್ತು ಜೊಯ್ಡಾ. ನೋಡ್ರಿ, ಯಾವ ಒಂದು ರಾಷ್ಟ್ರೀಯ ಉದ್ಯಾನ ಎಲ್ಲಿ ಕಂಡು ಬರ್ತೈತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗೈತಿ. ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇರ್. ಇನ್ ನೆಕ್ಸ್ಟ್ ಬರ್ತೀನವ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಥವಾ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನೋಡಿ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಪ್ರಮುಖ ಹುಲಿ ಸಂರಕ್ಷಣಾ ತಾಣದಲ್ಲಿ ಕಂಡು ಬರುವಂತ. 1974ರಲ್ಲಿ ಸ್ಥಾಪಿತವಾದಂತಹ ಈ ಉದ್ಯಾನವನ ಪಶ್ಚಿಮ ಘಟ್ಟಗಳ ಜೀವ ವೈದ್ಯದ ಒಂದು ಭಾಗ. ವೆಸ್ಟರ್ನ್ ಘಾಟ್ಸ್ ಅಂತ ನಾವು ಕರಿತೀವಿ. ಈಗಾಗಲೇ ಯುನೆಸ್ಕೋ ಪಟ್ಟಿಯಲ್ಲಿ 2012ರಲ್ಲಿ ಸೇರ್ಪಡೆ ಆಗಿರುವಂತದ್ದು.
ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆಯ ಭಾಗವಾಗಿದ್ದು ಹುಲಿಗಳು, ಏಷ್ಯನ್ ಆನೆಗಳು, ಅಪರೂಪವಾದಂತಹ ಒಂದು ಕಪ್ಪು ಚಿರತೆಗಳು ನೋಡಿ, ವಿಶೇಷವಾಗಿ ಕಪ್ಪು ಚಿರತೆಗಳು ಕಂಡು ಬರಲ್ಲ, ಇಲ್ಲಿ ಮಾತ್ರ ಕಂಡು ಬರುವಂತ ಬ್ಲ್ಯಾಂಕ್ ಪ್ಯಾಂಥರ್ಸ್ ಅಂತ ಕರೀತೀವಿ. ಕಬಿನಿ ನದಿ ತೀರದಲ್ಲಿರುವಂತಹ ಈ ತಾಣ ಸಫಾರಿ ಅತ್ಯಂತ ಪ್ರಮುಖವಾಗಿ ಇರುವಂತ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕಂಡು ಬರುವಂತದ್ದು. ಬಂಡೀಪುರ ಹುಲಿ ಸಂರಕ್ಷಿತ ತಾಣದ ಪಕ್ಕದಲ್ಲೇ ಇರುವಂತ. ನೋಡಿ, ನಾಗರಹೊಳೆ ಅನ್ನುವಂಥದಕ್ಕೆ ನಾವು ಕನ್ನಡದಲ್ಲಿ ಸರ್ಪ ನದಿ ಅಂತ ಕರಿತೀವಿ. ಈ ಉದ್ಯಾನವನ ಮೈಸೂರು ಸಾಮ್ರಾಜ್ಯದ ಹಿಂದಿನ ಆಡಳಿತಗಾರರಾದಂತ ಒಡೆಯರ್ ರಾಜವಂಶದ ವಿಶೇಷ ಬೇಟೆಯಾಡುವಂತ ಮೀಸಲು ಪ್ರದೇಶ ಆಗಿತ್ತು. ವಿಶೇಷವಾಗಿ ಈ ಒಂದು ಮೋಜಿಗಾಗಿ ಮೈಸೂರು ಒಡೆಯರ್ ಅವರು ಏನ್ ಮಾಡ್ತಿದ್ರು ಅಥವಾ ಈ ಒಂದು ಪ್ರದೇಶದಲ್ಲಿ ಬೇಟೆಯನ್ನ ಆಡ್ತಿದ್ರು. 1955ರಲ್ಲಿ ವನ್ಯಜೀವಿ ಅಭಯಾರಣ್ಯ ಅಂತ ಘೋಷಣೆ ಮಾಡ್ತಾರು. ಆಮೇಲೆ 1988ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಹತ್ತಿಕೊಂಡು ನವೀಕರಣ ಮಾಡ್ತಾರೆ. 1992ರಲ್ಲಿ ದಿವಂಗತ ರಾಜೀವ್ ಗಾಂಧಿ, ಯಾಕಂದ್ರೆ 1991ರಲ್ಲಿ ಇಲೆಕ್ಷನ್ ಟೈಮ್ ದಲ್ಲಿ ಅವ್ರು ಏನ್ ಮಾಡ್ತಾರೋ ಅಂದ್ರೆ ಸಾವನ್ನಪ್ಪ. ಅವರ ಮೊದಲ ಪುಣ್ಯತಿಥಿಯ ಸ್ಮರಣಾರ್ಥ ಇದಕ್ಕೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅನ್ನುವಂತ ಹೆಸರಿನಿಂದ ಮರುನಾಮಕರಣ ಮಾಡ್ತಾರೆ. 1999ರಲ್ಲಿ 37ನೇ ಹುಲಿ ಸಂರಕ್ಷಣಾ ತಾಣವಾಗಿ ಇದನ್ನ ಘೋಷಣೆ ಮಾಡುವಂತ. ಇಲ್ಲಿ ಪ್ರಮುಖವಾಗಿ ಹುಲಿಗಳು, ಏಷ್ಯನ್ ಆನೆಗಳು, ಚಿರತೆಗಳು, ಕಾಡೆಮ್ಮೆಗಳು ಮತ್ತು ಬಾರ್ಕಿಂಗ್ ಜಿಂಕೆ, 4 ಕೊಂಬಿನ ಒಂದು ಹುಲ್ಲೆ, ಆಮೇಲೆ ಕಾಡು ಹಂದಿ, ಭಾರತೀಯ ಆನೆ ಇವೆಲ್ಲವೂ ಸಹಿತ ಇಲ್ಲಿ ಪ್ರಮುಖವಾಗಿ ಕಂಡು ಬರುವಂತ. ಇದು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್. ಇನ್ನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ಹುಲಿ ಯೋಜನೆ ಅಡಿಯಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ 1973ರಲ್ಲಿ ಸ್ಥಾಪಿತವಾಗಿರುವಂತದ್ದು. ಬಂಡೀಪುರ ವನ್ಯಜೀವಿ ತಾಣವನ್ನ 74ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಮಾಡ್ತಾರು. ಈ ಉದ್ಯಾನವನ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ತಾಲೂಕಿನಲ್ಲಿ ಇರುವಂತ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಭಾರತದಲ್ಲೇ 2ನೇ ಅತಿ ಹೆಚ್ಚು ಹುಲಿ ಜನಸಂಖ್ಯೆ ಹೊಂದಿರುವಂತಹ ಸ್ಥಳ. ಪಕ್ಕದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಜೊತೆ ಇದು ದೇಶದ ಪ್ರಧಾನ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಒಂದಾಗಿರುವಂತ. ಇದು ಒಂದು ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ಮಹಾರಾಜರಿಗೆ ಖಾಸಗಿ ಬೇಟೆಯಾಡುವಂತ ಒಂದು ಮೀಸಲು ಪ್ರದೇಶ ಆಗಿತ್ತು, ಒಡೆಯರ ಆಳ್ವಿಕೆ ಕಾಲಾವಧಿ. ಆದ್ರೆ ಈಗ ಅದನ್ನ ಬಂಡೀಪುರ ಹುಲಿ ಮೀಸಲು ತಾಣ ಘೋಷಣೆ ಮಾಡಿರುವಂತದ್ದು ವನ್ಯಜೀವಿಗಳಿಗೆ ಹೆಸರುವಾಸಿಯಾಗಿರುವಂತ. 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಸ್ಥಾಪನೆ ಮಾಡಿದ್ರು. 74ರಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶವಾಗಿ ಘೋಷಣೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಂಗಾಳದ ಹುಲಿಗಳು, ಏಷ್ಯನ್ ಆನೆಗಳು, ಚಿರತೆಗಳು, ಭಾರತೀಯ ಗೌರ್, ಸೋಮಾರಿ ಕರಡಿಗಳು ಮತ್ತು ಜಿಂಕೆಗಳು, ಕೆಂಪು ತಲೆಯ ಒಂದು ರಣಹದ್ದುಗಳನ್ನ ಏನ್ ಮಾಡ್ಬೋದು ಅಂದ್ರೆ ನಾವಿಲ್ಲಿ ಜಾಸ್ತಿಯಾಗಿ ಕಾಣ್ಬೋದು. ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಬರ್ತೀವಿ ನಾವು ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ. ಬೆಂಗಳೂರು ಸಮೀಪ ಕಂಡು ಬರುವಂತದ್ದು. ಬೆಂಗಳೂರಿನಿಂದ ಅತಿ ಸಮೀಪದಲ್ಲಿರುವಂತದ್ದು ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನ. ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದ ಬೆಂಗಳೂರು ಬಳಿ ಕಂಡು ಬರುವಂತದ್ದು. 1974ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಇದನ್ನ ಬನ್ನೇರಘಟ್ಟ ಜೈವಿಕ ಉದ್ಯಾನದ ಸಮೀಪದಲ್ಲಿರುವಂತ ಐತಿಹಾಸಿಕ ತೀರ್ಥಕ್ಷೇತ್ರವಾದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ್ಕೊಂಡು 2004ರಲ್ಲಿ ಘೋಷಣೆ ಮಾಡುವಂತದ್ದು. ಆಮೇಲೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಬೆಳೆಯುತ್ತಿರುವ ಮಹಾನಗರ ಬೆಂಗಳೂರಿನ ಅತಿ ಸಮೀಪದಲ್ಲೇ ಇರುವಂತದ್ದು.
ಬೆಂಗಳೂರಿನ ಒಂದು ಶ್ವಾಸಕೋಶದಂತೆ ಕಾರ್ಯನಿರ್ವಹಿಸಿರು. ರಾಷ್ಟ್ರೀಯ ಉದ್ಯಾನದ ಒಂದು ಗಡಿ ಅತ್ಯಂತ ಓರೆಕೋರೆಯಾಗಿದ್ದು ಪಕ್ಕದ ಕಾವೇರಿ ವನ್ಯಜೀವಿ ಅಭಯಾರಣ್ಯದಿಂದ ವಲಸೆ ಬರುವಂತ ಅತಿ ದೊಡ್ಡ ಸಸ್ತನಿಗಳಾದಂತ ಏಷ್ಯನ್ ಆನೆಗಳು ವಾಸವಿರುವಂತ ಮೈಸೂರು ಆನೆ ಮೀಸಲು ಪ್ರದೇಶದ ಉತ್ತರ ವಾಕ್ಯದ ಸಂಪರ್ಕ ಬಿಂದು. ನೈಋತ್ಯ ಮತ್ತು ಉತ್ತರದಲ್ಲಿ ಕಾವೇರಿ ವನ್ಯಜೀವಿ ಅಭಯಾರಣ್ಯ, ಹೊಸೂರು ಅರಣ್ಯ ಉದ್ಯಾನವನ, ಆಗ್ನೇಯದಲ್ಲಿ ತಮಿಳುನಾಡಿನ ಒಂದು ಕೃಷ್ಣಗಿರಿ ಇರುವಂತೆ. ಇಲ್ಲಿ ಏಷ್ಯನ್ ಆನೆಗಳು ವಾಸವಾಗಿರುವಂತ ಮೈಸೂರು ಆನೆ ಮೀಸಲು ಪ್ರದೇಶದ ಉತ್ತರ ಭಾಗಕ್ಕೆ ಸಂಪರ್ಕ ಬಿಂದುವಾಗಿರುವಂತ. ನೈಋತ್ಯ ಮತ್ತು ಉತ್ತರದಲ್ಲಿ ಕಾವೇರಿ ವನ್ಯಜೀವಿ ಅಭಯಾರಣ್ಯ, ಆಮೇಲೆ ಹೊಸೂರು ಅರಣ್ಯ ಉದ್ಯಾನ ಮತ್ತು ಆಗ್ನೇಯದಲ್ಲಿ ತಮಿಳುನಾಡಿನ ಒಂದು ಕೃಷ್ಣಗಿರಿ ಇರುವಂತ. ಮಲೆ ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ದೇಗುಲ ಅಭಯಾರಣ್ಯ, ವನ್ಯಜೀವಿ ಅಭಯಾರಣ್ಯ ಮತ್ತು ತಮಿಳುನಾಡಿನ ಸತ್ಯಮಂಗಲಂ ಅರಣ್ಯದಾದ್ಯಂತ ಸತ್ಯಮಂಗಲ ಅರಣ್ಯದಾದ್ಯಂತ ವ್ಯಾಪಿಸಿರುವಂತ ನೀಲಗಿರಿಯಲ್ಲಿ ಪಶ್ಚಿಮ ಘಟ್ಟಗಳ ಭಾಗವಾಗಿರುವಂತ ನೀಲಗಿರಿ ಜೈವಿಕ ಮೀಸಲು ಪ್ರದೇಶಕ್ಕೆ ಇದು ಪರಸ್ಪರ ಸಂಪರ್ಕ ಕೊಂಡಿಯ ರೀತಿ ಕೆಲಸ ಮಾಡುವ. ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಬೆಂಗಳೂರಿನಲ್ಲಿ ಕಂಡುಬರುವಂತ. ಇನ್ನು 5ನೇದು ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂತ ಪ್ರಮುಖ ಸಂರಕ್ಷಿತ ಪ್ರದೇಶ. ಪಶ್ಚಿಮ ಘಟ್ಟಗಳ ದಟ್ಟ ಮಳೆಕಾಡು, ಶೋಲಾ ಹುಲ್ಲುಗಾವಲಿಗಿಂದ ಇದು ಹೆಸರುವಾಸಿಯಾಗಿರುವಂತ 1892 ಮೀಟರ್ ಎತ್ತರದ ಒಂದು ಶಿಖರದಿಂದಾಗಿ ಇದಕ್ಕೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹತ್ತಿಕೊಂಡು ಹೆಸರು ಬಂದಿರುವಂತ. ಹುಲಿ, ಚಿರತೆ, ಕಾಡು ನಾಯಿ, ವಿವಿಧ ಒಂದು ವನ್ಯಜೀವಿಗಳಿಗೆ ಆಶ್ರಯ ತಾಣ ಆಗಿರುವಂತ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ 1987ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಇಲ್ಲಿ ಪಶ್ಚಿಮ ಘಟ್ಟಗಳ ಒಂದು ಪರ್ವತ ಶ್ರೇಣಿಯಲ್ಲಿ ಇರುವಂತ ಟ್ರೆಕ್ಕಿಂಗ್ ಅಂದ್ರೆ ಚಾರಣಕ್ಕೆ ಪ್ರಸಿದ್ಧಿ ಆಗಿರುವಂತದ್ದು. ಹುಲಿಗಳು, ಕಾಡು ನಾಯಿಗಳು, ಕಾಡು ಹಂದಿ, ಕರಡಿ, ಚಿರತೆ, ಜಿಂಕೆ, ದೈತ್ಯ ಅಳಿಲು, ಸಿಂಹಬಾಲದ ಮಕಾಕ್, ಇನ್ನೂ ಪ್ರಮುಖವಾದಂತ ಒಂದು ಪ್ರಾಣಿಗಳನ್ನ ನಾವಿಲ್ಲಿ ಕಾಣ್ತೀವಿ. ಇದು ಕುದುರೆಮುಖದಲ್ಲಿ ಸರ್ಕಾರ ಕುದುರೆಮುಖ ಕಬ್ಬಿನ ಅದಿರು ಕಂಪನಿ ಲಿಮಿಟೆಡ್, ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ನ ಕಂಪನಿಯನ್ನ ನಿರಾಕರಿಸಿ ಅದನ್ನ ಮುಚ್ಚಲಿಕ್ಕೆ ಅನುಮತಿಯನ್ನು ನೀಡಿರುವಂತ. ಈ ಸಾರ್ವಜನಿಕ ವಲಯದ ಕಂಪನಿಯು ಸುಮಾರು 30 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರುವಂತ. ಆದ್ರೆ ಪರಿಸರ ಸಮಸ್ಯೆಗಳಿಂದಾಗಿ 2006ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ಮುಚ್ಚಿ ಹಾಕಿರುವಂತ. ಕುದುರೆಮುಖ ಕಬ್ಬಿನ ಮತ್ತು ಅದಿರು ಕಂಪನಿ. ಇಷ್ಟು 5 ರಾಷ್ಟ್ರೀಯ ಉದ್ಯಾನವನಗಳು ಮತ್ತು 12 ಪ್ರಮುಖವಾದಂತ ಒಂದು ಪಕ್ಷಿಧಾಮಗಳನ್ನ ನಾವು ಕರ್ನಾಟಕದಲ್ಲಿ ಕಾಣ್ತೀವಿ. ಇದಷ್ಟೇ ಅಲ್ಲ, ಹುಲಿ ಸಂರಕ್ಷಣಾ ತಾಣಗಳು ಬರ್ತಾವು, ಆನೆ ಸಂರಕ್ಷಣಾ ತಾಣಗಳು ಬರ್ತಾವು. ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳಬಹುದು. ಯಾವ ರೀತಿ ಕ್ವಶನ್ಸ್ ಗಳು ಕೇಳಬಹುದು ನಾಳೆ ನೋಡ್. ಇದ್ರೊಳಗೆ ಯಾವ ತಿಳಿ ಕೇಳ್ರಿ. ರಾಷ್ಟ್ರೀಯ ಉದ್ಯಾನವನ ಮತ್ತು ಪಕ್ಷಿಧಾಮಗಳಲ್ಲಿ ಯಾವುದ್ರ ತಿಳಿದಿರ್ಲಿಕ್ಕೆ ಕೇಳ.
ಇದನ್ನ PDF ಕಳಿಸ್ತು ನೋಟ್ ಮಾಡ್ಕೊರಿ. ನಾಳೆ ಕ್ವಿಜ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾವ ಗೊತ್ತಾಗತ್ತೆ.